ಹೇಳಿದಾಗೆ ಸಂಜು ವೈಟ್ಸ್ ಗೀತ ಅಂತಂದರೆ ಆ ಟೈಟ್ಲು ಇಟ್ಟು ಸಿನಿಮಾ ಶುರು ಮಾಡೋಕ್ಕೆ ಭಯ ಆಗೋದು. ನಾನು 4-5 ಸಾರಿ ಟ್ರೈ ಮಾಡಿದೆ. ಆದರೆ ಈ ಸಾರಿ ವಿ ಶ್ರೀಧರ್ ಅವ್ರನ್ನ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ, ಆಮೇಲೆ ಕತೆ ಮಾಡೋಣ. ಒಂದು ಲೈನ್ ನನ್ನ ಹತ್ರ ಇತ್ತು, ಆ ಲೈನನ್ನು ಹೇಳಿ ಇದಕ್ಕೆ 6 ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಮಾಡಿ. ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎಂದು ಹೀಗೆ ಅಂತ, ಅದು ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ. ಅದನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ. ಸೊ ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು ಇದು ಏನಾಗುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ, ಲೈಟ್ ವೇರಿಯೇಷನ್ ಆಯಿತು. ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಈ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸೆಲ್ವಿಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ಮೆಂಟೈನ್ಸ್ ಅನ್ನೋ ಕಥೆ ಹೇಳಿದೆ. ಆ ಕಥೆ ಏನು ಅಂದರೆ, ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕನ್ನು ಅಪಾರವಾದ ಪ್ರೀತಿ ಮಾಡ್ತಾ ಇರ್ತಾನೆ ಒನ್ ವೇ. ಯಾಕೆಂದರೆ ಅವಳು ರಾಣಿಯೂ ಸೈನಿಕ. ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೋಕ್ಕೆ ಆಗದೆ, ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ತಾರೆ. ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ. ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದು ಕೊಡ್ತಾನೆ. ಆ ಹೋರಾಟ, ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ. ಆಗ ಅವಳು ಒಂದು ರಕ್ತದಲ್ಲಿ ಲೆಟರ್ ಬರೆದು ಕಳಿಸ್ತಾನೆ, ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಈ ಕಥೆನ ಹೇಳಿ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಪ್ಲೀಸ್ ಬನ್ನಿ. ಈ ಹಾಡು ಚಿತ್ರದ ಓಟಕ್ಕೆ ಬಹಳ ಮುಖ್ಯವಾದ ಹಾಡು. ಸೊ ಕಂಪೋಸ್ ಮಾಡುವಾಗ, ಕತೆ ಹೇಳಿದಾಗ ನಿಮಗೇನು ಅನ್ನಿಸ್ತು? ಸಾಂಗನ್ನು ಅರೇಂಜ್ ಮಾಡಿದ ಸುಧಾಕರ್ ಅಂತ ಚೆನ್ನೈ ಅವರು ತುಂಬ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಆಗಲೇ ನಾನೆಲ್ಲ ವಾಯಲಿನಿಸ್ಟ್ಗಳು, ಇಟ್ಸ್ ಅ ವಂಡರ್ಫುಲ್ ಟೀಮ್. ನಾನೆಲ್ಲ ಸಿನಿಮಾಗೆ ಅವರೇ ನುಡಿಸೋದು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈಗ ಇನ್ನೊಂದು ಹೇಳಬೇಕು. ಸ್ವಿಟ್ಜರ್ಲ್ಯಾಂಡಲ್ಲಿ ನಾನು ಒಂದು ಪ್ರೋಗ್ರಾಮ್ ಹಾಕ್ಬಿಟ್ಟೆ ಸಾಂಗಿಗೆ ಅಂತ. ಎಲ್ಲವೂ ಹೊಸ ಲೊಕೇಶನ್ಸು, ಯಾರೂ ನೋಡಿಲ್ಲ. ಜುಂಗ್ಫ್ರೋ ಅಂತ ಹಾಕ್ದೆ ಫಸ್ಟು. ಜುಂಗ್ಫ್ರೋ ಇಸ್ ಟೂ ಕೋಲ್ಡ್, -12 degrees. ಓಕೆ, ಪರವಾಗಿಲ್ಲ. ಅದೇ ಥರದ್ದು ಮ್ಯಾಚ್ ಆಗೋದು ಇನ್ನೊಂದು ಜಾಗ, ಗ್ಲೇಸಿಯರ್ ಅಂತ. ಈ ಸಾಂಗನ್ನು ಜುಂಗ್ಫ್ರೋ ಮತ್ತು ಗ್ಲೇಸಿಯರ್ 2 ಸ್ವಿಟ್ಜರ್ಲ್ಯಾಂಡ್ ಪ್ಲೇಸ್ಗಳು ತೆಗೆದಿದ್ದೀವಿ. ಜೊತೆಗೆ ಇನ್ನೊಂದು ಆಗೋಯ್ತು, ನಾನೊಂದು ಫಾಲ್ಸ್ ನೋಡ್ಬಿಟ್ಟೆ, ರೈನ್ ಫಾಲ್ಸ್ ಅಂತ. ಇಟ್ ಇಸ್ ಎ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಜರ್ಮನಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ ಸಾಕಷ್ಟು ಜನ ಯಾಕೆ ಇದನ್ನು ನೋಡೋಕ್ಕಾಗಲ್ಲ ಫಾಲ್ಸ್ನ ಅಂದರೆ, ಅಲ್ಲಿ ಜರ್ಮನ್ಸ್ ಪರ್ಮಿಷನ್ ಕೊಡಲ್ಲ. ಶಕ್ತಿ ಅಂದ್ಬಿಟ್ಟು ನಮಗೆ ಶಕ್ತಿ ಬಾಯ್ ಕೋಆರ್ಡಿನೇಟ್ ಮಾಡಿದ್ದು. ಬೆಳಿಗ್ಗೆ 10 ಗಂಟೆಗೆ ಹೋಗಿ ನಿಂತ್ಕೊಂಡೆ. ನಾವಿದ್ದು ಜಾಗದಿಂದ 3:30 ಗಂಟೆ ಜರ್ನಿ ಇತ್ತು. ಎಲ್ಲರೂ 5:30-6 ಗಂಟೆಗೆ ಹೊರಡಿಸ್ಬಿಡ್ತಿದ್ದೆ ಎಲ್ಲರೂ. ಸೊ ಪ್ರೊಡ್ಯೂಸರು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಿದ್ರು ಪಾಪ. 4 ಗಂಟೆಗೆ ಎದ್ದು ಎಲ್ಲರೂ ಹೊರಡಿಸೋರು. ಐ ಥ್ಯಾಂಕ್ ಯು. ಸೊ ಇಲ್ಲಿ ಈಗ ಮೇಜರ್ ಪ್ರಾಬ್ಲಮ್ ಏನಾಯಿತು, ನಾನು ಹೋಗಿ ನೋಡಿದೆ ಫಾಲ್ಸ್ನ. ನನಗಿರೋದು ಪರ್ಮಿಷನ್ ತೋರಿಸ್ತೀನಿ ಇವಾಗ ಸಾಂಗಲ್ಲಿ. ಸ್ವಿಟ್ಜರ್ಲ್ಯಾಂಡು ಬ್ರಿಡ್ಜ್ ಮೇಲಿದೆ, ನನಗೆ ಬೇಕಾಗಿರೋದು ಕೆಳಗಡೆ, ಇಲ್ಲಿ ಬೇಕು ಅಂತ. ಇದು ಜರ್ಮನ್ಸು ಆಗಲ್ಲ ಅಂದರು. ಸರಿ, ಸತ್ಯಗಿರಿ ಅವ್ರಿಗೆ ಹೇಳಿದೆ, 4 ಶಾರ್ಟ್ ತೆಗಿತಾರೆ ಬರ್ತೀನಿ ನಾನು. ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತಿದ್ರಿಂದ ಹೆಲ್ಪ್ ಆಯಿತು. ಜರ್ಮನ್ ಕೌನ್ಸಿಲೇಟ್ಗೆ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಚೆನ್ನಾಗೇ. ಸರ್, if I can't shoot here, I'll be losing around 1 crore of rupees, sir, Indian rupees ಅಂತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಹೇಳ್ತಾರೆ. ಏನು ನೀನು ಹೇಳ್ಬೇಡ ಅಂದ. ಇಸ್ ನಾಟ್ ಟ್ರೈ, ನಾನು ಕೊಡ್ರಪ್ಪ ಪೇಪರ್ ಅಂದ್ಬಿಟ್ಟು ಅಲ್ಲೇ ಸೀಲ್ ಹೊಡೆದ್ಕೊಟ್ರು. ಲಕ್ಕಿಲಿ ಏನಾಗಿತ್ತು, ಅದಾಗಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ, ನಾನು ಹೋಗಿ ಬರೋಷ್ಟು 1 hour ಆಗಿತ್ತು. ನಾನು ನೋಡಿದಾಗ ಬೆಳಿಗ್ಗೆ ಫಾಲ್ಸು ನೀರು ಇರ್ತಿರಲಿಲ್ಲ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನೇಚರ್. ಸೂರ್ಯ ಓಪನ್ ಆಗಿಬಿಟ್ಟು 10:30ಗೆ ಕರೆಕ್ಟಾಗಿ 11 ಗಂಟೆಗೆ ಶಾರ್ಟ್ ಇಟ್ವಿ. ಐಸೆಲ್ಲ ಕರಗಿ ನೀರಾಗಿ ಬರೋಕ್ಕೆ ಶುರು ಆಯಿತು. ವಾಟರ್ ಫೋರ್ಸ್ ಜಾಸ್ತಿ ಆಯಿತು. ಸೊ ವಿ ಗಾಟ್ ಬ್ಯೂಟಿಫುಲ್ ಶಾರ್ಟ್ಸ್. ಸೊ ಐ ಥ್ಯಾಂಕ್ ದಟ್ ಜರ್ಮನ್ ಕೌನ್ಸಿಲೇಟ್ ಆಫೀಸರ್ ವಿತ್ ಫ್ರಮ್ ದ ಬಾಟಮ್ ಆಫ್ ಹಾರ್ಟ್. ಆ್ಯಂಡ್ ರಕ್ಷಿತಾ ಅಂಡ್ ಕಿಟ್ಟಪ್ಪ ಅವರು ಪಾಪಚ್ಚೆ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ರಕ್ಷಿತಾ ಫಾರ್ ದ್ಯಾಟ್. ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ, ಫುಲ್ ಆಫ್ ಐಸ್. ಆದರೆ 2 ಕಾಸ್ಟ್ಯೂಮ್ ಚೇಂಜ್ ಇದೆ.
ಏನು ಮಾಡೋದು ಒಂದು ಎಲ್ಲೋ ಒಂದು ಕಡೆ ಮಾಡ್ಕೊಂಬರ್ತೀನಿ, ಡೋಂಟ್ ವರಿ. ಜೊತೆಗೆ ಚಳಿ -6 ಡಿಗ್ರೀಸಲ್ಲಿ ಶೂಟ್ ಮಾಡಿದ್ದು ಫುಲ್ ಡೇ. ಸೊ ಕಿಟ್ಟಪ್ಪ ಆ್ಯಂಡ್ ರಚಿತ್, ಐ ಥ್ಯಾಂಕ್ ಯು ಫ್ರಮ್ ಯು. ಆ್ಯಂಡ್ ನಾನು ಸ್ವಲ್ಪ ತೀಟೆ ಮಾಡೋದು ಜಾಸ್ತಿ, ನಿಮಗೆಲ್ಲ ಗೊತ್ತು. ಈ ತೀಟೆಗಳನ್ನ ಸಹಿಸ್ಕೊಳ್ಳೋದು ನಾನಿಬ್ಬರು ಫ್ರೆಂಡ್ಸು ನನಗಿಂತ ದೊಡ್ಡವರು, ನಮ್ಮ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರು, ದಯವಿಟ್ಟು ಬರಬೇಕು. ಹಾಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಉಮೇಶ್ ಬನ್ಕರ್ ಅವರು ಬನ್ನಿ. ನಮ್ಮ ಗುರುಗಳಾದ ಉಪ್ಪಿ ಸರ್ ಬಂದಿದ್ದಾರೆ. ಉಪ್ಪಿ ಸರ್, ವೆಲ್ಕಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.